ಸಪ್ತ ಸಾಗರದಾಚೆ ಎಲ್ಲೋ ಈ ಮೂವಿ ಕೊಟ್ಟಷ್ಟು ಮೆಂಟಲ್ ಟ್ರಾಮಾನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿಮಗೆ ಗೊತ್ತಾ, ಈ ಮೂವಿಗಿಂತ ಮುಂಚೆನೇ ಒಂದು ಮೂವಿ ಕನ್ನಡಿಗರಿಗೆ ಆಲ್ರೆಡಿ ಮೆಂಟಲ್ ಟ್ರಾಮಾ ಕೊಟ್ಟೋಗಿತ್ತು. ಅದೇ ದಿಯಾ. ದಿಯಾ ಒಂದು ಎಮೋಷನಲ್ ರೊಮ್ಯಾಂಟಿಕ್ ಡ್ರಾಮಾ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ KS ಅಶೋಕ. ಈ ಮೂವಿ ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ, ದಿಯಾ ತುಂಬಾ ಇಂಟ್ರೋವರ್ಟ್ ಹುಡುಗಿ. ಅವಳದೇ ಕಾಲೇಜಲ್ಲಿ ಓದ್ತಾ ಇರೋ ಒಬ್ಬ ಸೀನಿಯರ್ ರೋಹಿತ್ ಮೇಲೆ ಲವ್ ಆಗುತ್ತೆ. ಅದನ್ನ ಹೇಳೋಕೆ ಅವಳು 3 ಮಂತ್ ತಗೊಂಡು ಕೊನೆಗೂ ಅವರಿಬ್ಬರು ಲವ್ ನ ಹೇಳ್ಕೊತಾರೆ. ಒಂದಿನ ಆಕ್ಸಿಡೆಂಟ್ ಆಗಿ ರೋಹಿತ್ ಸಾಯ್ತಾನೆ. ಸ್ಟೋರಿ ಹೋಗ್ತಾ ಇರ್ಬೇಕಾದ್ರೆ ರೋಹಿತ್ ಡೆತ್ ಇಂದ ಡಿಪ್ರೆಸ್ ಆಗಿರೋ ದಿಯಾ ಈಗ ಅವಳು ಕೂಡ ಸಾಯ್ಬೇಕು ಅಂತ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತಾಳೆ. ರೈಲ್ವೆ ಟ್ರ್ಯಾಕ್ ಹತ್ರ ಹೋದಾಗ ಅವಳು ಒಂದು ಫೋನ್ ಬರುತ್ತೆ. ಆ ಫೋನ್ ಯಾರ್ದು ಮತ್ತೆ ಮುಂದೆ ಏನಾಯ್ತು ಅನ್ನೋದನ್ನ ನೀವು ಮೂವಿಲಿ ನೋಡಿ. ಈ ಮೂವಿ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿಯಾಗಿ ಸ್ಟಾರ್ಟ್ ಆಗಿ ಈ ಮೂವಿ ಕ್ಲೈಮ್ಯಾಕ್ಸ್ ತಲುಪೋಷ್ಟರಲ್ಲಿ ನಮಗೆ ತುಂಬಾ ಸೃಷ್ಟಿಗಳೆಲ್ಲ ಮೂವಿಲಿದೆ. ಈ ಮೂವಿಲಿ ಆಕ್ಟ್ ಮಾಡಿರೋ 3 ಲೀಡ್ ಆಕ್ಟರ್ಸ್ ಕೂಡ ಈ ಮೂವಿ ಡೆಬ್ಯೂಟ್ ಮೂವಿ. ದಿಯಾ ಸ್ವರೂಪ್ ಆಗಿ ಖುಷಿ ರವಿ ಅವರು, ರೋಹಿತ್ ಆಗಿ ದೀಕ್ಷಿತ್ ಶೆಟ್ಟಿ ಅವರು, ಆದಿಯಾಗಿ ಪೃಥ್ವಿ ಅಂಬರ್ ಅವರು ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಈ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗೋದಕ್ಕೆ ಮೇಜರ್ ಸ್ಟ್ರೆಂತ್ ಅಂದ್ರೆ ಅದು ಇದರ ಸ್ಟೋರಿ ಟೆಲ್ಲಿಂಗ್. ಎಮೋಷನ್ ನ ತುಂಬಾ ರಿಯಲಿಸ್ಟಿಕ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಅಂಡ್ ಇದರ ಇನ್ನೊಂದು ಮೇಜರ್ ಸ್ಟ್ರೆಂತ್ ಅಂದ್ರೆ ಮ್ಯೂಸಿಕ್ ಬೈ ಅಜನೀಶ್ ಲೋಕನಾಥ್. ಎಮೋಷನ್ ನ ತುಂಬಾ ಇಂಟೆನ್ಸ್ ಆಗಿ ತೋರಿಸಿದ್ದಾರೆ. ಎಲ್ಲಾ ಎಮೋಷನ್ ಸೀನ್ ಗಳು ಮ್ಯೂಸಿಕ್ ಇಂದ ಆಡಿಯನ್ಸ್ ನ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿದೆ. ಈ ಮೂವಿ ತೆಲುಗುಗೆ ಡಿಯರ್ ಮೇಘಾ, ಹಿಂದಿಲಿ ಡಿಯರ್ ದಿಯಾ ಅಂಡ್ ಮರಾಠಿಗೆ ಸರಿಯಾಗಿ ರಿಮೇಕ್ ಆಗಿದೆ. ನೀವಿನ್ನು ಈ ಮೂವಿನ ನೋಡಿಲ್ಲ ಅಂದ್ರೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದು ಅವೈಲೇಬಲ್ ಇದೆ, ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಯೂಟ್ಯೂಬ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದವರು ನೋಡಬಹುದು. ಮೂವಿ ಇಷ್ಟ ಆದ್ರೆ ಮಾತ್ರ ನನ್ನ ಫಾಲೋ ಮಾಡಿ. ಮೂವಿ ನೋಡಿರೋರು ಕಮೆಂಟ್ ಮಾಡಿ ಮೂವಿ ಹೇಗಿದೆ ಅಂತ.